ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು ಪರಮಗೀತದಿಂದ, ಪರಮಗೀತ ದ ಸಾಂಗ್ ಆಫ್ ಸಾಂಗ್ಸ್, ಇದನ್ನು ದ ಸಾಂಗ್ ಆಫ್ ಸಾಲೊಮೋನ್ ಎಂಬುದಾಗಿ ಕೂಡ ಹೇಳಲಾಗ್ತದೆ. ಪರಮಗೀತ 2ನೇ ಅಧ್ಯಾಯದಲ್ಲಿ ಪ್ರೀತಿಯ 18 ಪ್ರಕಟಣೆಗಳನ್ನು 17 ವಚನದಲ್ಲಿ ನಾವು ನೋಡಿಕೊಳ್ಳಬಹುದು. 18 expressions of love from Song of Songs chapter 2. ಇದರಲ್ಲಿ ಒಂದೊಂದು ಪದವನ್ನೇ ನಾವು ತಕ್ಕೊಂಡು 1-2 ಪದವನ್ನೇ ತೆಗೆದುಕೊಂಡು ನಾವು ಪ್ರೀತಿಯ ಪ್ರಕಟಣೆಗಳು ಯಾವ ರೀತಿಯಾಗಿ ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುತ್ತವೆ ಅಥವಾ ಮಾಡುತ್ತಾರೆ, ಮಾಡಬಹುದು, ಮಾಡಿದ್ದಾರೆ ದೇವರು ಎಂಬುದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಹೌದು, ಈ ಪ್ರೀತಿಯ ಪ್ರಕಟಣೆಗಳು ಮಾನವೀಯ ಪ್ರೀತಿಗೂ ಅನ್ವಯ, ಹ್ಯೂಮನ್ ಲವ್, ದೈವಿಕ ಪ್ರೀತಿಗೂ ಅನ್ವಯ, ಡಿವೈನ್ ಲವ್. ಸರಿ, ಅಧ್ಯಾಯದ 2ನೇ ವಚನದಲ್ಲಿ ನಾನು ಆಯ್ಕೆ ಮಾಡುವ ಪದ ಶ್ರೇಷ್ಠಳು ಅಥವಾ ಶ್ರೇಷ್ಠ ಎಂಬ ಪದ. ಮೊದಲನೇ ಒಂದು ಪ್ರೀತಿಯ ಪ್ರಕಟಣೆ ಏನಂದರೆ ಇತರರನ್ನು ಶ್ರೇಷ್ಠರೆಂದು ಭಾವಿಸುವುದು. ಇತರರನ್ನು ಪರಸ್ಪರ ಅಥವಾ ಇತರರನ್ನು ಅನ್ನೋಕ್ಕಿಂತಲೂ ಪರಸ್ಪರ ಶ್ರೇಷ್ಠರೆಂಬುದಾಗಿ ಭಾವಿಸುವಂಥ ಮನೋಭಾವನೆ, ಅದು ಪ್ರೀತಿಯಲ್ಲಿ ಬಹು ಪ್ರಾಮುಖ್ಯ. ಯಾಕಂತೇಳಿದರೆ ಮೊದಲನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ದಾವೀದನು ಮತ್ತು ಯೋನಾತಾನನು ಅವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಮಾಡಿಕೊಂಡಾಗ ಒಂದು ವಿಷಯ ಅಲ್ಲಿ ನಡೀತದೆ, ಅದು ಭಾಳ ಚೆನ್ನಾಗಿದೆ, ಅದು ಭಾಳ ಸೂಕ್ತವಾಗಿದೆ. 1 ಸ್ಯಾಮ್ಯುಯಲ್ ಚಾಪ್ಟರ್ 18 1-5 ಅದರಲ್ಲಿ 4ನೇ ವಚನ, ಇದಲ್ಲದೆ ಅವನು ತನ್ನ ಮೈ ಮೇಲಿದ್ದ ನಿಲುವಂಗಿಯನ್ನು, ಈಗ ಬರೀ ನಿಲುವಂಗಿ ಅಷ್ಟೇ ತಗೊಳ್ಳೋಣ, ತನ್ನ ಮೈ ಮೇಲಿದ್ದ ನಿಲುವಂಗಿಯನ್ನು ದಾವೀದನಿಗೆ ಕೊಟ್ಟನು. ದಾವೀದನು ಒಬ್ಬ ಸಾಮಾನ್ಯ ಪ್ರಜೆ, ಹೌದು, ರಾಜನ ಅಳಿಯ ಆಗಿರಬಹುದು, ಆದರೆ ಕೂಡ ಈಗ ರಾಜನಿವನನ್ನು ಕೊಲ್ಲಬೇಕಂತಿದ್ದಾಗ ಈಗ ರಾಜಕುಮಾರನು ತನ್ನ ರಾಜವಸ್ತ್ರವನ್ನು ತೆಗೆದುಕೊಂಡು ದಾವೀದನಿಗೆ ಕೊಡ್ತಾನೆ. ಕೊಟ್ಟಾಗ ದಾವೀದನೀಗ ಆ ಟೈಮ್ನಲ್ಲಿ ಯಾರಾದರೂ ಕ್ಯಾಮ್ರಾ ತಗೊಂಡು ಹೋಗಿದ್ರೆ, ಆ ಫೋಟೋ ತೆಗೆದಿದ್ರೆ ಏನಂತ ಹೇಳ್ಬೋದು, ಯೋನಾತಾನನು ಸಾಮಾನ್ಯ ವ್ಯಕ್ತಿ, ದಾವೀದನು ರಾಜಕುಮಾರ ಎಂಬುದಾಗಿ ಹೇಳಿರ್ಬೋದಲ್ವ? ಹೌದು, ಯಾಕಂದರೆ ಪ್ರೀತಿಯಲ್ಲಿ ಮತ್ತೊಬ್ಬರನ್ನು ಶ್ರೇಷ್ಠವೆಂಬುದಾಗಿ ಭಾವಿಸುವಂಥ ಮಾಡುವಂಥ ಒಂದು ಚಿತ್ರ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿಕೊಳ್ತಾ ಇದ್ದೇವೆ. ಶ್ರೇಷ್ಠ, ಎಸ್ಟೀಮಿಂಗ್ ಲವ್. You express your love by esteeming the other person. ಪ್ರೀತಿಯನ್ನು ಮೊದಲನೇದಾಗಿ ಪ್ರಕಟಿಸುವುದು ಹೇಗೆ ಅಂತ ಹೇಳಿದರೆ ಮತ್ತೊಬ್ಬ ವ್ಯಕ್ತಿಯನ್ನು ಮೇಲಾಗಿ ಶ್ರೇಷ್ಠವಾಗಿ ಪರಿಗಣಿಸುವುದರಿಂದ. ಪ್ರೀತಿಯ 2ನೇ ಪ್ರಕಟಣೆ, 18 ಪ್ರೀತಿಯ ಪ್ರಕಟಣೆಗಳು ಇವೆ. 18 ಎಕ್ಸ್ಪ್ರೆಷನ್ಸ್ ಆಫ್ ಲವ್ ಇನ್ ಚಾಪ್ಟರ್ 2 ಪರಮಗೀತೆ 2ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಒಂದು ಪದ ನಾನು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ದೇವರ ಕೃಪೆಯಿಂದ ನಾವು ಇದನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇದು ಭಾಳ ಚೆನ್ನಾಗಿದೆ. ಇದು ಅದೇನಂತ ಹೇಳಿದರೆ ಇಷ್ಟನು ಎಂಬ ಪದ. ಇಷ್ಟನು, ನನ್ನ ಕಾಂತನು ಹಾಗೆಯೇ ಇಷ್ಟನು. ಫೇವರ್, ಲೈಕಿಂಗ್, ಡಿಸೈರಿಂಗ್, ಇದು ಮೆಚ್ಚುಗೆಯನ್ನು ಸೂಚಿಸುವಂಥ ಪದ ಇದು. ಯಾಕಂತ ಹೇಳಿದರೆ ಇದೇ ಪದ ಇನ್ನೊಂದು ಕಡೆ ಹೊಸ ಒಡಂಬಡಿಕೆಯಲ್ಲಿ ಬಂದಿದೆ, ಅದನ್ನು ನಾವು ನೋಡಲಿಕ್ಕಿದ್ದೇವೆ. ಅದು
ಏನಂತೇಳಿದರೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಭಾಗ. ಇದು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು ಪ್ರವಾದಿಸಿದಂಥ ಒಂದು ಮಾತು. 12ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ ಮತ್ತು 18ನೇ ವಚನ. ಈಗೋ ನನ್ನ ಸೇವಕನು, ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್ 18, ಈತನನ್ನು ನಾನು ಆರಿಸಿಕೊಂಡೇನು, ಈತನು ನನಗೆ ಇಷ್ಟನು. ಅದೇ ಪದ, ಇಷ್ಟನು, ಅದೇ ಪದ ಕನ್ನಡದಲ್ಲಿ. ಪರಮಗೀತ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಇಷ್ಟನು. ಪ್ರೀತಿಯ ಪ್ರಕಟಣೆ 2ನೇದು ಅದೇನೆಂದರೆ ಇಷ್ಟವನ್ನು ವ್ಯಕ್ತಪಡಿಸುವುದು, ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. 3ನೇದಾಗಿ ಅದೇ 3ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ಪದ ನಾವು ನೋಡ್ತೇವೆ, ಸಂತಸ. ಸಂತಸ, ಹ್ಯಾಪಿ. ಹೌದು, ಪ್ರೀತಿಯನ್ನು ಪ್ರಕಟಿಸುವಂಥ ಒಂದು ವಿಧಾನ ಏನಂತ ಹೇಳಿದರೆ ಸಂತಸದಿಂದ ಅದನ್ನು ಪ್ರಕಟಿಸ್ತೇವೆ. ವಿ ಎಕ್ಸ್ಪ್ರೆಸ್ ಲವ್ ಬೈ ರಿಜಾಯ್ಸಿಂಗ್ ಆರ್ ಹ್ಯಾಪಿನೆಸ್. 4ನೇದಾಗಿ 4ನೇ ವಚನದಲ್ಲಿ ಇರುವಂಥ ಇನ್ನೊಂದು ಪರಮಗೀತ 2ನೇ ಅಧ್ಯಾಯದಿಂದ ಪ್ರೀತಿಯ 18 ಪ್ರಕಟಣೆಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. 18 ಎಕ್ಸ್ಪ್ರೆಷನ್ಸ್ ಆಫ್ ಲವ್. ಅದರಲ್ಲಿ 4ನೇ ವಚನದಿಂದ ನಾವು ನೋಡ್ಕೊಳ್ತೇವೆ. ಅಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ಪದ ಔತಣ, ಔತಣ ಶಾಲೆ. ಅಂದರೆ ಇದು ಯಾವುದನ್ನು ಸೂಚಿಸ್ತದೆ ಎಂಬುದಾಗಿ ನೋಡುವಾಗ ಇದು ಸಂಭ್ರಮವನ್ನು ಸೂಚಿಸ್ತದೆ. It expresses the celebration. Love celebrates. Love esteems, love favors, love rejoices, but love also celebrates. ಹೌದು, ಕೆಲವು ಸಾರಿ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಆ ರೀತಿಯಾಗಿ ಈ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು ಸೆಲೆಬ್ರೇಟ್ ಮಾಡೋದರಿಂದ, ಅಥವಾ ಇನ್ನೂ ಸ್ಟ್ರಾಂಗ್ ಆಗಿ ಹೇಳಬೇಕಾದ್ರೆ ಹಬ್ಬ ಮಾಡೋದರಿಂದ ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿ ಹೇಳಿದಾಗ ನನಗೆ ನೆನಪಿಗೆ ಬರುವಂಥ ಒಂದು ಪದ, ಮಾತು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಸಾಮ್ಯದಲ್ಲಿ ನಾವು ಏನು ಮಾಡ್ತೀವಿ, ಮಗನು ತಂದೆಯ ಪ್ರೀತಿಯಿಂದ ದೂರ ಹೋಗಿ ಮತ್ತೆ ತಂದೆಯ ಪ್ರೀತಿಯ ಸೆಳೆತದಿಂದ ಮತ್ತೆ ಹಿಂದಿರುಗಿ ಬರ್ತಾ ಇದ್ದಾನೆ. ಬರ್ತಾ ಇರುವಂಥ ವೇಳೆಯಲ್ಲಿ ತಂದೆ ಹೇಳುವಂಥ ಒಂದು ಮಾತು 23ನೇ ವಚನದ ಕೊನೆ ಭಾಗ ಅಥವಾ 24ನೇ ವಚನದಲ್ಲಿ ಇರುವಂಥದ್ದು ಅದೇನೆಂದರೆ ಹಬ್ಬ ಮಾಡೋಣ, ವಾವ್, ಉಲ್ಲಾಸ ಪಡೋಣ. ಆಶ್ಚರ್ಯ, ಹಬ್ಬ ಮಾಡೋಣ. ಹಬ್ಬ ಅಂದರೆ ಒಂದು ಡೇಟ್ ಇರಬೇಕಲ್ವ, ತಾರೀಖು ಇರಬೇಕಲ್ಲ. ಹೌದು, ಆದರೆ ದೇವರ ಹಬ್ಬ ಸ್ವಲ್ಪ ಬೇರೆ. ಹೊಸ ಒಡಂಬಡಿಕೆಯ ಒಂದು ಉಪದೇಶದ ಪ್ರಕಾರವಾಗಿ ಯಾವಾಗ ಆ ಪ್ರೀತಿಯ ವ್ಯಕ್ತಿ ಹಿಂದಿರುಗಿ ಬರ್ತಾರೋ ಅದೇ ಹಬ್ಬ. ಸರಿ, ಮತ್ತು ಅದೇ 4ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡುವಾಗ ಇನ್ನೊಂದು ಪದ ನಾನು ಉಪಯೋಗಿಸಲಿಕ್ಕೆ ಇಷ್ಟಪಡ್ತೇನೆ. ಧ್ವಜವು ಪ್ರೀತಿಯೇ. ಪ್ರೀತಿಯ ಮತ್ತೊಂದು ಪ್ರಕಟಣೆ ಏನಂತ ಹೇಳಿದರೆ ಧ್ವಜ. ಧ್ವಜ ಧ್ವಜ ಬಂದು ಅದು ಜಯವನ್ನು ಸೂಚಿಸ್ತದೆ. ಹೌದು, ಅದು ಡಿಕ್ಲರೇಷನನ್ನು, ಘೋಷಣೆಯನ್ನು ಸೂಚಿಸ್ತದೆ. ಅದು ಒಂದು ಗೌರವವನ್ನು ಸೂಚಿಸ್ತದೆ. ಅದು ಸ್ವತಂತ್ರವನ್ನು ಸೂಚಿಸ್ತದೆ. ಅವೆಲ್ಲವನ್ನು ಸೇರಿ ಒಂದು ಪದ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಜಯ, ಜಯೋತ್ಸವ ಅಂತ ಹೇಳ್ಬೋದು. ಪ್ರೀತಿ ಜಯೋತ್ಸವದಲ್ಲಿ ಪ್ರಕಟಿಸುವಂಥದ್ದಾಗಿದೆ. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ದಿ
ಫ್ಲ್ಯಾಗ್ ಅಥವಾ ಧ್ವಜದಲ್ಲಿ ಪ್ರೀತಿ ಪ್ರಕಟಿಸುವಂಥದ್ದಾಗಿದೆ. 6ನೇದಾಗಿ 5ನೇ ವಚನದಲ್ಲಿ ಪ್ರೀತಿಯ ಮತ್ತೊಂದು ಪ್ರಕಟಣೆ ಏನಂದರೆ ಅನುರಾಗ ಎಂಬ ಪದವನ್ನು ಆಯ್ಕೆ ಮಾಡಿಕೊಂಡು ಪ್ರೀತಿಯ ಮತ್ತೊಂದು ಪ್ರಕಟಣೆ ಏನಂದರೆ ಅನುರಾಗ ಅಥವಾ ವಾತ್ಸಲ್ಯ, ಅಫೆಕ್ಷನ್. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಅಫೆಕ್ಷನ್. ಕೆಲವು ಸಾರಿ ಪತ್ರ ಬರೆಯುವಾಗ ಯುವರ್ಸ್ ಅಫೆಕ್ಷನೇಟ್ಲಿ ಎಂಬುದಾಗಿ ಪತ್ರ ಅಥವಾ ಇಮೇಲ್ನಲ್ಲಿ ಕೆಲವರು ವ್ಯಕ್ತಪಡಿಸುವ ಹಾಗೆ ಇಲ್ಲಿ ಕೂಡ ಅನುರಾಗ ಎಂಬ ಪದವನ್ನು ಪ್ರೀತಿಗೆ ಸಂಬಂಧಿಸಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಲವ್ ಅಫೆಕ್ಷನ್ ಇಸ್ ದೇರ್. 7ನೇದಾಗಿ ಪ್ರೀತಿಯ 7ನೇ ಪ್ರಕಟಣೆ ಏನಂದರೆ ಆ ಪದ ಉಪಚರಿಸಿರಿ, ಉಪಚಾರ. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಸರ್ವಿಂಗ್. ಪ್ರೀತಿ ಸೇವೆ ಮಾಡುವುದರಲ್ಲಿ ಪ್ರಕಟಿಸ್ತದೆ. ಯೋಹಾನ 13:1-2 ವಚನಗಳಲ್ಲಿ ನಾವು ನೋಡೋದಾದರೆ ಪ್ರೀತಿ ಅಂತ ಬಂದುಬಿಟ್ಟು ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದವನ್ನು ತೊಳೆಯುವ ಸೇವೆಯನ್ನು ನಮ್ರವಾಗಿ ಮಾಡಿದ್ದನ್ನು ನೋಡ್ತೀವಿ. ಪ್ರೀತಿ, ಸೇವೆ. ಪ್ರೀತಿಯ ಪ್ರಕಟಿಸುವುದು ಸೇವೆಯಲ್ಲಿ. ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನಾನು ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದೆ ಎಂಬುದಾಗಿ. ಸರಿ, ಈ ಎಲ್ಲ ಪ್ರೀತಿ ಅಂತ ಬಂದಾಗ ಇವೆಲ್ಲವೂ ಯೇಸು ಕ್ರಿಸ್ತನಿಗೆ ಅದು ಅನ್ವಯವಾಗ್ತದೆ. ಆದರೂ ಕೂಡ ಮಾನವರಾದ ನಮಗೂ ಅನ್ವಯಿಸಿಕೊಳ್ಬೋದು. ಯಾಕಂದರೆ ಮಾನವ ಪ್ರೀತಿಗೂ ದೈವಿಕ ಪ್ರೀತಿಗೂ ಅನ್ವಯ ಈ ಪ್ರೀತಿಯ ಪ್ರಕಟಣೆಗಳು. ಮತ್ತು 5ನೇ ವಚನದಲ್ಲಿ 8ನೇ ಇನ್ನೊಂದು ಪ್ರೀತಿಯ ಪ್ರಕಟಣೆ ಆದರಿಸು. ಆದರಿಸು ಅಂತ ನೋಡುವಾಗ ಅದು ಬೆಂಬಲವನ್ನು ಸೂಚಿಸ್ತದೆ, ಅದೊಂದು ಸಪೋರ್ಟನ್ನು ಸೂಚಿಸ್ತದೆ, ಅದು ಆದರಣೆಯನ್ನು ಸೂಚಿಸ್ತದೆ. ಪ್ರೀತಿಯು ಆಧರಿಸುವಂಥದ್ದಾಗಿದೆ. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಕಂಫರ್ಟಿಂಗ್, ಸಪೋರ್ಟಿಂಗ್ ಎಂಬುದಾಗಿ ನೋಡ್ತೇವ್ರಿ. 9ನೇ ಪ್ರೀತಿಯ ಪ್ರಕಟಣೆ ಈಗ ಅರ್ಧ ಮುಗೀತು, ಇನ್ನು 9 ಇದೆ. ಪ್ರೀತಿಯ 18 ಪ್ರಕಟಣೆಗಳಲ್ಲಿ 9ನೇದು 6ನೇ ವಚನದಲ್ಲಿ ಇದೆ. ಅದೇನೆಂದರೆ ತಬ್ಬುವಿಕೆ, ತಬ್ಬುವಂಥದ್ದು ಅಥವಾ ಅಪ್ಪಿಕೊಳ್ಳುವಂಥದ್ದು, ಹಗ್ಗಿಂಗ್. ತಪ್ಪಿ ಹೋದ ಮಗನು ಗಲೀಜಾಗಿ ಒಂದು ವೇಳೆ ವಸ್ತ್ರ ಸರಿಯಾಗಿ ಬಹುಶಃ ಅವನು ಕೊಳೆಯಾಗಿ ಇದ್ದ ಸ್ಥಿತಿಯಲ್ಲಿ ಈ ನಿರ್ಗತಿಗನಾಗಿ ಹಿಂದಿರುಗಿದಾಗ ಅವನಿಗೊಂದು ರಿಸೆಪ್ಷನ್ ಕಾದಿತ್ತು. ಅದೇನು ಎಂಬುದಾಗಿ ನೋಡಿಕೊಳ್ಳುವಾಗ ಇನ್ನು ದೂರದಲ್ಲಿರುವಾಗಲೇ, ವಾವ್, 20ನೇ ವಚನ ಲೂಕನ ಸುವಾರ್ತೆ 15:20, ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು. ಹೌದು, ಪ್ರೀತಿಯ ಒಂದು ಪ್ರಕಟಣೆ ಅಪ್ಪಿಕೊಳ್ಳುವಂಥದ್ದು. 7ನೇ ವಚನದಲ್ಲಿ ಇನ್ನೊಂದು ಪ್ರೀತಿಯ ಪ್ರಕಟಣೆ ಇದೆ. ಅದೇನೆಂದರೆ ಉಚಿತ ಕಾಲ, ಸಮಯ. ಯಾಕಂತ ಹೇಳಿದರೆ ತಕ್ಕ ಸಮಯ. ದೇವರು ಕೂಡ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ ತಕ್ಷಣ ತನ್ನ ಮಗನನ್ನು ಕಳಿಸ್ಲಿಲ್ಲ. ಗಲಾತ್ಯ 4ರಲ್ಲಿ ಟೈಮ್ ಇತ್ತು, ಆ ಟೈಮ್ ಪ್ರಕಾರ. ಹಾಗಾದರೆ ಪ್ರೀತಿ ಅದು ಟೈಮ್ ಅಂತ ಹೇಳುವಾಗ ಹೌದು, ನಿರಂತರ ಪ್ರೀತಿ, ಆದರೂ ಕೂಡ ಅದನ್ನು ಪ್ರಕಟಿಸುವಂಥದ್ದಕ್ಕೆ ಟೈಮ್ ಇದೆ. ಸರಿ, 7ನೇ ವಚನದಲ್ಲಿ ನೋಡುವಾಗ ಪ್ರಮಾಣ ಎಂಬ ಪದವನ್ನು ನಾನು ಬಳಸಲಿಕ್ಕೆ ಇಷ್ಟಪಡ್ತೇನೆ. 12ನೇ ಪ್ರೀತಿಯ ಪ್ರಕಟಣೆ ಅದು ದೃಢಪಡಿಸುವಿಕೆ, ಕನ್ಫರ್ಮಿಂಗ್ ಲವ್. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಕನ್ಫರ್ಮೇಷನ್, ಕನ್ಫರ್ಮಿಂಗ್ ದ ವರ್ಡ್ ಆರ್ ಆ್ಯಕ್ಷನ್ ಆರ್ ರಿಲೇಷನ್ಶಿಪ್. 8ನೇ ವಚನದಲ್ಲಿ ನಾವು ನೋಡುವಾಗ ನಾವು ಇನ್ನೊಂದು ಪ್ರೀತಿಯ ಪ್ರಕಟಣೆ ಅದೇನೆಂದರೆ ಹಿಯರಿಂಗ್, ಕೇಳಿಸ್ಕೊಳ್ಳೋದು. ನನ್ನ ಕಾಂತನ ಸಪ್ಪಳ ಕೇಳಿಸ್ತಾ ಇದೆ. ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದು ಪ್ರೀತಿಯೇ. ಹಿಯರಿಂಗ್ ಗಾಡ್ ಈಸ್ ಆಲ್ಸೋ ಲವ್.
ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾನಲ್ಲ, ಔಟ್ ಆಫ್ ಲವ್. 10ನೇ ವಚನದಲ್ಲಿ ಪ್ರೀತಿಯ 14ನೇ ಪ್ರಕಟಣೆ, 14th ಎಕ್ಸ್ಪ್ರೆಷನ್ ಆಫ್ ಲವ್, ಅದೇನಂತ ಹೇಳಿದರೆ 2 ಪದ, ಎದ್ದು ಬಾ, ಕಾಲಿಂಗ್. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಇನ್ವೈಟಿಂಗ್ ಆರ್ ಕಾಲಿಂಗ್. ಪ್ರೀತಿಯು ತನ್ನನ್ನು ಪ್ರಕಟಿಸಿಕೊಳ್ಳುವಂಥದ್ದು ಹೇಗೆ ಅಂತ ಹೇಳುವಾಗ ಆಮಂತ್ರಣದಲ್ಲಿ ಅಥವಾ ಕರೆಯುವಿಕೆಯಲ್ಲಿ. 14ನೇ ವಚನದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಒಂದು ಮಾತಿದೆ, ಕೇಳಿಸು, ಕೇಳಿಸು, ದನಿ ಕೇಳಿಸು. 14ನೇ ವಚನ, ಪರಮಗೀತ 2ನೇ ಅಧ್ಯಾಯ, ಸಾಂಗ್ ಆಫ್ ಸಾಲಮನ್ ಚಾಪ್ಟರ್ 2 ವರ್ಸ್ 14, ರೆಸ್ಪಾನ್ಸ್. ಹೌದು, ಎದ್ದು ಬಾ ಅಂತ ಹೇಳುವಾಗ ಅದು ಕರೆಯುವಿಕೆ, ಆದರೆ ದನಿ ಕೇಳಿಸು ಅಂತ ಹೇಳುವಾಗ ಆ ಪ್ರತಿಕ್ರಿಯೆ. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ರೆಸ್ಪಾನ್ಸ್. ಪ್ರತಿಕ್ರಿಯೆಯಲ್ಲಿ ಪ್ರೀತಿ ವ್ಯಕ್ತಪಡಿಸುವಂಥದ್ದಾಗಿದೆ. ಮತ್ತು 15ನೇ ವಚನದಲ್ಲಿ ಒಂದು ವಾರ್ನಿಂಗ್ ಕೂಡ, ಪ್ರೀತಿಯಲ್ಲಿ ವಾರ್ನಿಂಗ್ ಕೂಡ ಇದೆ. ಹೌದು, ಏನಂತ ಹೇಳಿದ್ರೆ, ನರಿಮರಿಗಳು ಸಣ್ಣ ಸಣ್ಣ ವಿಷಯ ಕೆಲವು ಸಾರಿ ಪ್ರೀತಿಯನ್ನು ಕೆಡಿಸ್ಬಿಡ್ತದೆ. ಸಣ್ಣ ಸಣ್ಣ ವಿಷಯ, ದೊಡ್ಡ ವಿಷಯ ಅಲ್ಲ. ಕೆಲವು ಸಾರಿ ಜನ್ಮದಿನವನ್ನು ಅಥವಾ ಮದುವೆಯ ಆ ಒಂದು ವಾರ್ಷಿಕೋತ್ಸವವನ್ನು ಮರ್ತು ಬಿಡುವಂಥದ್ದು, ಏನಾದರೂ ಆ ಥರ ಏನಾದರೂ ಸಣ್ಣದು ದೊಡ್ಡದಾಗಿರ್ಬೋದು, ಆದರೆ ಸಣ್ಣ ಸಣ್ಣ ವಿಷಯದಲ್ಲಿ ಸಣ್ಣ ಸಣ್ಣ ಮಾತು ಅಂತ ಹೇಳ್ತೇನೆ ರೀ, ಮನೋಭಾವನೆ. ಆದ ಕಾರಣ ಅದನ್ನು ಹಿಡಿಬೇಕು, ಅರೆಸ್ಟ್ ಮಾಡಬೇಕು, ಶಿಸ್ತುಪಡಿಸಬೇಕು. ಅದರಲ್ಲಿ ಪ್ರೀತಿ ಪ್ರಕಟಿಸಲ್ಪಡ್ತದೆ. ಲವ್ ಎಕ್ಸ್ಪ್ರೆಸಸ್ ಇನ್ ಆಟಿಟ್ಯೂಡ್. 16ನೇ ವಚನದಲ್ಲಿ ನನ್ನವನೇ ಅವನವಳೇ ಎಂಬುದಾಗಿ ಹೇಳುವಾಗ ಓನಿಂಗ್, ಓನರ್ಶಿಪ್, ಆ ಜವಾಬ್ದಾರಿಕೆ ಹೊತ್ತುಕೊಳ್ಳುವಂಥದ್ದು ಪ್ರೀತಿಯ ಪ್ರಕಟಣೆ. ಕೊನೆಯದಾಗಿ 17ನೇ ವಚನದಲ್ಲಿ ಹೌದು, ಇರು ಎಂಬ ಪದ ನಾವು ನೋಡ್ತೇವೆ. ಅದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನಂದರೆ ವೇಯ್ಟಿಂಗ್, ಕಾದಿರುವುದು. ಪ್ರೀತಿಯಲ್ಲಿ ಯಾರೋ ಒಬ್ಬರಿಗೋಸ್ಕರವಾಗಿ ಬೆಳಗಿಂದ ಸಾಯಂಕಾಲ ತನಕ ಕಾದಿದ್ರಂತೆ ಎಂಬುದಾಗಿ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಆದರೂ ನಾನು ಕೋಪ ಮಾಡಿಕೊಳ್ಳಿಲ್ಲ ಅಂತ ಹೇಳಿದಾಗ ಇನ್ನೂ ಆಶ್ಚರ್ಯ ಆಗೋಯ್ತು. ಹೌದು, ಪ್ರೀತಿಯ 18 ಪ್ರಕಟಣೆಗಳನ್ನು ಪರಮಗೀತದಿಂದ ನಾವು ಅಧ್ಯಯನ ಮಾಡಿಕೊಂಡೆವು. ಹೌದು, 2ನೇ ಅಧ್ಯಾಯ ಪರಮಗೀತವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.